Ganit from 7th standard. I am studying in Sri Gadadri English Public School. ಸೊ ಇವಾಗ ನಾವು ಪಟಾಕಿ ಹೊಡೆಯೋದ್ರಿಂದ ನಮಗೆ ಸಿವಿಯರ್ ಇಂಜುರೀಸ್ ಆಗುತ್ತದೆ. ಸೊ ಅದರಿಂದ ಬಾಡಿ ಪಾರ್ಟ್ಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತದೆ. ಆದ್ದರಿಂದ ಗ್ರೀನ್ ದಿವಾಲಿಯನ್ನು ನಾವು ದೀಪ ಹಚ್ಚಿ ನಾವು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡಬೇಕು. ಮನೇಲಿ ದೀಪಾವಳಿನ ಫೆಸ್ಟಿವಲ್ ಆಫ್ ಲೈಟ್ಸ್ ಅನ್ನು ಸೆಲೆಬ್ರೇಟ್ ಮಾಡಿ, ಪಟಾಕಿಯಿಂದ ಸೌಂಡ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಪ್ರಾಣಿಗಳಿಗೆ ಮತ್ತೆ ನಾವೇ ಹ್ಯೂಮನ್ ಸೆಲ್ಫ್ ಇಂಜುರಿ ಮಾಡ್ಕೊಳ್ಳೋಕ್ಕಿಂತ ಫೆಸ್ಟಿವಲ್ ಆಫ್ ಲೈಟ್ಸ್ ದೀಪಾವಳಿ ಅಂತ ಎಲ್ಲರೂ ಆಚರಿಸಿ. ವಿಶಿಂಗ್ ಎವ್ರಿವನ್ ಅ ಹ್ಯಾಪಿ ದೀಪಾವಳಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಗರುಡಾದ್ರಿ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಏನು ಇವತ್ತು ಜನರಿಗೆ ಅವೇರ್ನೆಸ್ ಮೂಡಿಸ್ತಿದ್ದಾರೆ, ಇದು ತುಂಬ ಸ್ವಾಗತಾರ್ಹ. ಪ್ರತಿಯೊಬ್ಬ ಪ್ರಜೆಯಲ್ಲಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಲ್ಲಿ ಈ ಅವೇರ್ನೆಸ್ ಸೆಲ್ಫ್ ಬರಬೇಕಾಗುತ್ತೆ. ಏಕೆಂದರೆ ನಾವು ನೋಡ್ತಿದ್ದೀವಿ, ದೀಪಾವಳಿ ಹಬ್ಬದಲ್ಲಿ ಏನೇನು ಅವಘಡಗಳು ನಡೀತಾ ಇದ್ದಾವೆ, ಎಷ್ಟು ಜನ ತೊಂದರೆಗೀಡಾಗ್ತಿದ್ದಾರೆ ಅನ್ನೋದು ನೋಡ್ತಾ ಇದ್ದೀವಿ. ಎನಿ ಹಬ್ಬ ಪ್ರತ್ಯೇಕವಾಗಿ ದೀಪಾವಳಿ ಹಬ್ಬದ ಹೆಸರಲ್ಲೇ ಇದೆ, ದೀಪ ಹಚ್ಚಿ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕಂತ. ಅದಕ್ಕೆ ನಿಮಗೆ ಈ ಮೂಲಕ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರು ದೀಪ ಹಚ್ಚಬೇಕು, ಹೂ ಹಾಕಬೇಕು. ಇದರಿಂದ ಸಂತೋಷವಾಗಿ ಶಾಂತಿಯುತವಾಗಿ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಣ. ಸೇ ನೋ ಟು ಕ್ರ್ಯಾಕರ್ಸ್. ಇಫ್ ಯು ವಾಂಟ್ ಟು ಎಂಜಾಯ್, ಪ್ಲೀಸ್ ಯೂಸ್ ಓನ್ಲಿ ಗ್ರೀನ್ ಕ್ರ್ಯಾಕರ್ಸ್. ಡೋಂಟ್ ಯೂಸ್ ಎನಿ ಲೌಡ್ ವಾಯ್ಸ್ ಇವು ಪಟಾಕಿಗೆ ಯೂಸ್ ಮಾಡಬೇಡಿ. ನಮ್ಮ ಪರಿಸರ ಮಾಲಿನ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಇದೆ. ಶಬ್ದ ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯವನ್ನು ಕಾಪಾಡಬೇಕು. ನಿಮ್ಮಲ್ಲಿ ಈ ಚೈತನ್ಯ ಬಂದಿರೋದು ತುಂಬ ನನಗೆ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಸ್ಕೂಲಲ್ಲೂ ಸಹ ಇದೇ ಥರ ಅವೇರ್ನೆಸ್ ಬಂದರೆ ಅಟ್ಲೀಸ್ಟ್ ಈ ನೆಕ್ಸ್ಟ್ ಬರೋ ಜನ್ರೇಷನ್ಗಾದರೂ ನಾವು ಓನ್ಲಿ ಗ್ರೀನ್ ಕ್ರ್ಯಾಕರ್ಸಿಂದ ದೀಪ ಹಚ್ಚೋದ್ರಿಂದ ಯಥೇಚ್ಛವಾಗಿ ಹೂ, ನಮ್ಮ ಜಿಲ್ಲೆ ಹೆಸರಾಗಿದ್ದೇ ಹೂ ಮತ್ತು ತರಕಾರಿ ಬೆಳೆಗಳಿಂದ, ಅದಕ್ಕೆ ನಾವು ಹೆಚ್ಚಿಗೆ ಹೂ ಬಳಸಿಬಿಟ್ಟು ದೀಪ ಹಚ್ಚಿಬಿಟ್ಟು ಈ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡೋಣ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.